ಅಂತಂದ್ರೆ ಐ ವುಡ್ ಸೇ ಕಣ್ಣು ಮುಚ್ಕೊಂಡು ಹೋಗಿ ಪರ್ಚೇಸ್ ಮಾಡಿ, ಬಿಕಾಸ್ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋದು ಸಿಗೋದೇ ಇಲ್ಲ. ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು, ಬಿಕಾಸ್ ದಿಸ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಡೈಮಂಡ್ ಆ್ಯಂಡ್ ಐ ಆಮ್ ಕರೆಂಟ್ಲಿ ಇನ್ ಲವ್ ವಿತ್ ದಿಸ್ ಆಸ್ ವೆಲ್. ಕೊಟ್ಟಿದ್ದಾರೆ ಅಂಡ್ ಫಿನಿಶಿಂಗ್ ಕೂಡ ಅಮೇಜಿಂಗ್ ಆಗಿದೆ. ಎಲ್ಲದು ಬಜೆಟ್ ಫ್ರೆಂಡ್ಲಿ ಇದೆ. ಸೊ ತುಂಬಾ ಕಡಿಮೆಗೆ ಅಮೇಜಿಂಗ್ ಆಗಿರೋದು ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ಆಗಿದೆ ಅಂತ ಇಲ್ಲೂ ಸಹ ನೋಡಿ ನೀವು, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ನಿಮಗೆ, ಯಾವ್ದು ಗೋಲ್ಡ್ ಅಂಡ್ ಯಾವ್ದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು. ಸೊ ಇದಂತೂ ನೀವು ಕೇಳಬಾರ್ದು, ಹಂಗಿದೆ ಆಯ್ತಾ. 210 ಸ್ವರೋಸ್ಕಿಯಲ್ಲೆಲ್ಲ ಇಯರಿಂಗ್ಸ್ ನ ತಗೊಳ್ತೀವಲ್ಲ, ಅವಾಗ ಯಾವ ತರ ಪ್ರೀಮಿಯಂ ಕ್ವಾಲಿಟಿ ಇದಲ್ಲಿ ಅಂಡ್ ಆ ಮಟೀರಿಯಲ್ ಎಲ್ಲ ಹೇಗಿರುತ್ತಲ್ವೋ ಆ ತರ ಇದೆ ಇದು. ಅಂಡ್ ಗೋಲ್ಡ್ ಅಲ್ಲೂ ಅಷ್ಟೇ ನಾವು ಗ್ರೀನ್ ತಗೊಳ್ತಿದೀವಿ ಅಂತಂದ್ರೆ ಅದೊಂಥರ ಶುಭ ಸಂಕೇತ ಅಂತಾನು ಹೇಳ್ಬೋದು. ಅಂಡ್ ಗ್ರೀನ್ ಏನೋ ಒಂಥರ ಚೆನ್ನಾಗಿ ಕಾಣನ ಬಿಲೀವ್ ಮಾಡ್ತೀರಾ. ಅಂಡ್ ಈ ದೇವ್ರು ತುಂಬಾ ಇಷ್ಟ ಅಂತಂದ್ರೆ ಈ ತರದ ಒಂದು ಪೀಸ್ ನ ಹುಡುಕ್ತಾ ಇದ್ದೀನಿ, ನನಗೆ ದೇವ್ರಿದ್ರೆ ಸಾಕು ನಾನು ತಗೋಬಿಟ್ಟು ನೋಡಿ. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋ ಏನಂತ ನಿಮಗೆ thumbnail ನೋಡಿ and ಇವಾಗ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ. ಸೊ ನಾನು ಇವತ್ತು ಜ್ಯುವೆಲ್ರಿ ಆಲ್ನ ಮಾಡ್ತಾ ಇದ್ದೀನಿ and I have ordered almost 5 piece of jewelries and 1 ಬ್ರೇಸ್ಲೆಟ್ ಕೂಡ ಇದೆ ಇದರಲ್ಲಿ. ಹೇಗಿದೆ ಏನು ಅಂತ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಜ್ಯುವೆಲ್ರಿದೂ ಸಹ ಲಿಂಕ್ ಕೊಟ್ಟಿರ್ತೀನಿ. ಥ್ರೂ ದ್ಯಾಟ್ ಯು ಗೈಸ್ ಕ್ಯಾನ್ ಪರ್ಚೇಸ್. ಆ್ಯಂಡ್ ಎಲ್ಲದು ಬಜೆಟ್ ಫ್ರೆಂಡ್ಲಿ ಇದೆ. ಸೊ ತುಂಬ ಕಡಿಮೆಗೆ ಅಮೇಜಿಂಗ್ ಆಗಿರೋದು ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ಒನ್ ಬೈ ಒನ್ ಚೆಕ್ ಮಾಡೋಣ. ಸೊ ಫಸ್ಟ್ ಒನ್ ನಾನು ತೋರಿಸ್ತಾ ಇರೋದು ಈ ಬ್ರೇಸ್ಲೈಟ್. ಇದು ಆ್ಯಕ್ಚುಲಿ ನಾನು ಗೋಲ್ಡ್ ಬ್ರೇಸ್ಲೈಟ್ ಜೊತೆಗೆ ಹಾಕಿ ಒಂದು ಶಾರ್ಟ್ ವಿಡಿಯೋ ಸಹ ಮಾಡಿದ್ದೀನಿ. ನೀವು ನೋಡಿದ್ರೆ ಸ್ವಲ್ಪನೂ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ಆಯಿತಾ, ಯಾವ್ದು ಗೋಲ್ಡು ಯಾವ್ದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು. ಎರಡೂ ಆಲ್ಮೋಸ್ಟ್ ಸೇಮ್ ಕಾಣಿಸ್ತಾ ಇದೆ. ಸೊ ಲಿಟ್ರಲಿ ದಿಸ್ ಇಸ್ ಸೋ ಗುಡ್. ಇದು ಜಸ್ಟ್ 95 or 100 rupees, 110 ಒಳಗಡೆ ಬಂದುಬಿಡುತ್ತೆ ಇದು. ಸೊ ಕ್ವಾಲಿಟಿ ಅಂತೂ ಅಮೇಜಿಂಗ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಒಂದು ಇಮೇಜ್ ತೆಗೆದು ಇಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಸಹ ನೋಡಬಹುದು. ಸೊ ಹೀಗಿದೆ ಇದು, ನೀಟಾಗಿ ಹಾಕೊಳ್ಬೋದು. ಆ್ಯಂಡ್ ಡೈಲಿ ವೇರ್ಗೆಲ್ಲ ಇದು ಅಮೇಜಿಂಗ್ ಆಗಿದೆ. ಸೊ ನಾವು ನೀರಲ್ಲೆಲ್ಲ ಹಾಕಿದ್ರೆ ಪ್ರಾಬ್ಲಿ ತುಂಬ ದಿನ ಬರಲ್ಲ ಅನ್ಸುತ್ತೆ. ಹಾಗೆಯೇ ಯೂಸ್ ಮಾಡ್ತೀವಿ ಅಂತ ಅಂದರೆ ಐ ಫೀಲ್ ಲೈಕ್ ತುಂಬ ದಿನಗಳು ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೂ ಸಹ ನೋಡಿ ನೀವು, ಎರಡಕ್ಕೂ ಡಿಫ್ರೆನ್ಸ್ನೇ ಗೊತ್ತಾಗ್ತಾ ಇಲ್ಲ ನಿಮಗೆ, ಯಾವ್ದು ಗೋಲ್ಡು ಆ್ಯಂಡ್ ಯಾವ್ದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಸೋ ಗುಡ್ ಗೈಸ್. ಆ್ಯಂಡ್ ಪ್ರೈಸ್ ಪ್ರತಿಯೊಂದನ್ನು ಸಹ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬಿಕಾಸ್ ಐ ಡೋಂಟ್ ರಿಮೆಂಬರ್ ದ ಪ್ರೈಸಸ್. ಸೊ ಇದು ನನ್ನ ಫಸ್ಟ್ ಒನ್ ಆಗಿತ್ತು ವಿಚ್ ಹ್ಯಾವ್ ಗಾಟ್. ಆ್ಯಂಡ್ ಈ ರೀಸೆಂಟ್ ಟೈಮ್ಸಲ್ಲಿ ಈ ಥರ ಹಾಲ್ ವೀಡಿಯೋಸ್ನ ಜಾಸ್ತಿ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗ್ತಿದೆಯಾ ಏನು ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ಸಹ ತಿಳಿಸಿ ಆಯಿತಾ. ಆ್ಯಂಡ್ ನಿಮಗೆ ಯಾವ ಜ್ಯುವೆಲ್ರಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಕೊನೆ ತನಕ ವಿಡಿಯೋ ನೋಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ನೆಕ್ಸ್ಟ್ ಪೀಸ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಪೀಸ್ ಬಂದು ಇದಂತೂ ನೀವು ಕೇಳಬಾರ್ದು, ಹಂಗಿದೆ ಆಯಿತಾ. 210, 250, 300 ಒಳಗಡೆ ಇದು. ಸೊ ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ. ಸೊ ಹಿಯರ್ ಯು ಗೈಸ್ ಕ್ಯಾನ್ ಸಿ. ಇದು ಟ್ಯಾಗ್ ಸೆಪರೇಟಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಹಾಕ್ಕೊಳ್ಬೋದು. ಈ ಥರ ಬರುತ್ತೆ. ಆ್ಯಂಡ್ ವೇಟ್ ಅ ಸೆಕೆಂಡ್. ಸೊ ಗೈಸ್, ಇಲ್ಲಿ ನೋಡಬಹುದು ನೀವು, ಇದಂತೂ ಅಮೇಜಿಂಗ್ ಆಗಿದೆ. ಆ್ಯಂಡ್ ನನ್ನ ಫೇವ್ರೇಟ್ ಒನ್ ಅಂತಲೇ ಹೇಳ್ಬಹುದು. ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಇದು. ಆ್ಯಂಡ್ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಚೆನ್ನಾಗಿರೋದು ಸಿಗ್ತಿದೆ ಅಂದರೆ ಇದೂ ಸಹ ಡಿಟ್ಟೋ ಗೋಲ್ಡ್ ಥರನೇ ಇದೆ ಆಯಿತಾ. ಇದಕ್ಕೆ ಇಯರಿಂಗ್ ಸಹ ಬಂದಿದೆ. ಸೊ ಒಂದು ಸ್ವಲ್ಪ ಇದೇನೋ ಇದ್ರ ಸುತ್ತ ಸ್ಟೋನ್ಸ್ ಇದೆ ಆಯಿತಾ. ಗ್ರೀನ್ ಸ್ಟೋನ್ ಸುತ್ತ ವೈಟ್ ಕಲರ್ ಸ್ಟೋನ್ಸ್ ಬಂದಿದೆ. ಸೊ ಅದೇ ಒಂಥರ ಎಕ್ಸ್ಟ್ರಾ ಲುಕ್ನ ಆ್ಯಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು, ನೀವು ನೋಡಬಹುದು ಇಲ್ಲಿ. ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ಸ್ವರೋಸ್ಕಿಯಲ್ಲೆಲ್ಲ ಇಯರಿಂಗ್ಸ್ನ ತೊಗೊಳ್ತೀವಲ್ಲ, ಆವಾಗ ಯಾವ ಥರ ಪ್ರೀಮಿಯಂ ಕ್ವಾಲಿಟಿ ಇದಲ್ಲಿ ಆ್ಯಂಡ್ ಆ ಮಟೀರಿಯಲ್ ಎಲ್ಲ ಹೇಗಿರುತ್ತಲ್ವೋ ಆ ಥರ ಇದೆ ಇದು. ಸೊ ಸ್ವರೋಸ್ಕಿಯಲ್ಲಾದರೆ ನಾವು ತುಂಬ ಪೇ ಮಾಡಬೇಕಾಗುತ್ತೆ ಅಲ್ವಾ, ಲೈಕ್ 5000, 6000 ಎಲ್ಲ. ಇದು ಅಂಡರ್ ದ ಬಜೆಟ್ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡಬಹುದು. ಅಗೇನ್ ಇದ್ರದ್ದು ಪ್ರೈಸ್ನ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಇಮೇಜನ್ನು ಹಾಕಿರ್ತೀನಿ. ಸೊ ಇಯರಿಂಗ್ಸು ಅಷ್ಟೇ ಅಮೇಜಿಂಗ್ ಆಗಿದೆ. ಇದನ್ನಂತೂ ನಾನು ರಿಟರ್ನ್ ಮಾಡಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಯಾವುದಾದ್ರೂ ಒಂದು ಸಾರಿ ಆಗಿರ್ಬೋದು, ಇಲ್ಲ ಅಂತಂದರೆ ಏನಾದರೂ ಗೌನ್ ಏನಾದರೂ ಹಾಕ್ಕೊಳ್ತಿದ್ದೀವಿ ಅಂತಂದರೆ ಅದು ಕೂಡ ಪೇರ್ ಮಾಡ್ಬೋದು. ಸೊ ಇಟ್ ಇಸ್ ಸೂಪರ್ ಗುಡ್ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಇನ್ ಲವ್ ವಿತ್ ದಿಸ್ ಪೀಸ್. ನೆಕ್ಸ್ಟ್ ಒನ್ ಬಂದು ನೀವಿಲ್ಲಿ ನೋಡಬಹುದು. ಇದು ಆ್ಯಕ್ಚುಲಿ ಲೈಕ್ ಐ ಆಮ್ ನಾಟ್ ಹ್ಯಾಪಿ ಅಬೌಟ್ ಇಟ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಓಕೆ ಆಯಿತಾ. ಒಂದು ಸ್ವಲ್ಪ ನನಗೆ ಪ್ರೀಮಿಯಮಾಗಿ ಕಾಣಬೇಕು, ಬಟ್ ಇದೇನೋ ಅಷ್ಟೊಂದು ಪ್ರೀಮಿಯಮಾಗಿ ಕಾಣ್ತಿಲ್ಲ. ಈ ಮ್ಯಾಂಗೋ ಡಿಸೈನ್ಸ್ ಕೊಟ್ಟಿದ್ದಾರಲ್ಲ, ಇದೇನೋ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇದೆಲ್ಲ ಅಲ್ವಾ, ಲೈಕ್ ಇನ್ವಿಸಿಬಲ್ ನೆಕ್ ಪೀಸಸಲ್ಲಿ ಬರುತ್ತಲ್ಲ ಆ ಥರ ಕೊಟ್ಟಿರೋದು ಇದು. ಆ್ಯಂಡ್ ಇಲ್ಲಿ ಒಂದಷ್ಟು ಬೀಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಇದೂ ಅಷ್ಟೇ ಅಂಡರ್ ದ ಬಡ್ಜೆಟ್ ಇದೆ ಆಯಿತಾ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಎಲ್ಲ ನೋಡೋಕ್ಕೆ ಹೋದರೆ ಲೈಕ್ ಐ ವುಡ್ ರೇಟ್ ದಿಸ್ ಔಟ್ ಆಫ್ 10 ನಾನು ಎಷ್ಟು ಕೊಡ್ತೀನಿ ಗೊತ್ತಾ, 7 ಕೊಡ್ತೀನಿ ಅಷ್ಟೇ. ಬಿಕಾಸ್ ಅದೇನೋ ಫಿನಿಶಿಂಗ್ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಂಡ್ ಆ ಪ್ರೀಮಿಯಂ ಲುಕ್ ಕೂಡ ಇಲ್ಲ. ಹಾಗಾಗಿ ಲೈಕ್ ಓಕೆ ಥರ ಇದೆ. ಸೊ ದಿಸ್ ಒನ್ ಈಸ್ ಮೈ ಥರ್ಡ್ ಜ್ಯುವೆಲ್ರಿ.
ಇದರಲ್ಲೂ ಅಷ್ಟೇ ನೀವು ಕಲರ್ಸ್ ನೋಡೋದಾದ್ರೆ ಮರೂನ್ ಆ್ಯಂಡ್ ಗ್ರೀನ್ ಮಿಕ್ಸಲ್ಲಿ ಇದೆ. ಮೋಸ್ಟ್ ಆಫ್ ದ ಜ್ಯುವೆಲ್ರೀಸ್ ಗ್ರೀನ್ ಇದ್ದೇ ಇರುತ್ತೆ ನಾನು ನೋಡಿರೋ ಪ್ರಕಾರ. ಆ್ಯಂಡ್ ಗೋಲ್ಡಲ್ಲೂ ಅಷ್ಟೇ ನಾವು ಗ್ರೀನ್ ತೊಗೊಳ್ತಿದ್ದೀವಿ ಅಂತಂದರೆ ಅದು ಒಂಥರ ಶುಭ ಸಂಕೇತ ಅಂತಲೂ ಹೇಳ್ಬೋದು. ಆ್ಯಂಡ್ ಗ್ರೀನ್ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಲೈಕ್ ಐ ಫೀಲ್ ಲೈಕ್ ಗೋಲ್ಡ್ ಜ್ಯುವೆಲ್ರಿ ಏನಾದರೂ ತೊಗೊಳ್ಳುವಾಗ ಒಂದು ಸ್ವಲ್ಪನಾದರೂ ಅದರಲ್ಲಿ ಗ್ರೀನ್ ಟಚ್ ಇರಬೇಕು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ ನನಗೆ ಗ್ರೀನ್ ಅಂದರೆ ಅಷ್ಟೊಂದೇನು ಇಷ್ಟನೂ ಇಲ್ಲ ಆಯಿತಾ. ಬಟ್ ಜ್ಯುವೆಲ್ರಿ ಅಂತ ಬರುವಾಗ ಅದರಲ್ಲಿ ಏನೋ ಗ್ರೀನ್ ಕಲರ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಹೈಲೈಟ್ ಕಾಣ್ತಾ ಇರುತ್ತೆ. ಹಾಗಾಗಿ ಇದನ್ನ ನಾನು ಹೇಳ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು, ನನಗೆ ಪ್ರೀಮಿಯಮ್ ಕಾಣಿಸ್ಲಿಲ್ಲ ಅಂದರೂ ಓಕೆ, ಆ ಥರ ಅನಿಸಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಐ ವುಡ್ ಸೇ ಡೋಂಟ್ ಬೈ ದಿಸ್. ಸೊ ನಿಮ್ಗೆ ಏನಾದರೂ ಪ್ರೀಮಿಯಮ್ ಆಗಿಲ್ಲ ಅಂದರೂ ಓಕೆ, ನಂಗೆ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಈ ಡಿಸೈನ್ ಏನೋ ನಂಗೆ ಇಷ್ಟ ಆಯಿತು ಅಂತಂದರೆ ಯು ಗೈಸ್ ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್ ದಿಸ್. ಓಕೆ, ನೆಕ್ಸ್ಟ್ ಬಂದು 4th ಒನ್ ಆಯಿತಾ. ಸೊ 4th ಒನ್ ಏನಿದೆ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನಿಮಗೆ. ಇದು ಆ್ಯಕ್ಚುಲಿ ಆ ಇಯರಿಂಗ್ಸ್ನ ನಾನು ಹಾಕೊಂಡಿದ್ದೀನಿ ಇಲ್ಲಿ. ಸೊ ಇವಾಗ ಶಾರ್ಟ್ ವೀಡಿಯೋ ಮಾಡುವಾಗ ಹಂಗೆ ಹಾಕೊಂಡಿದ್ದು, ಹಂಗೆ ಬಿಟ್ಬಿಟ್ಟೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ತಿರುಪತಿ ದೇವ್ರದ್ದು ಇದು. ಕೇಸ್ ನಾನು ಯಾವ ದೇವರು ಅಂತ ಕರೆಕ್ಟಾಗಿ ಹೇಳ್ತಾ ಇಲ್ಲ ಆಯಿತಾ, ಬಿಕಾಸ್ ನನಗೆ ತಪ್ಪು ಹೇಳ್ಬಿಟ್ಟು ಆಮೇಲೆ ಮತ್ತೆ ಏನೋ ಮಿಸ್ಟೇಕ್ಸ್ ಥರ ಏನೋ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ತಿರುಪತಿ ದೇವರು ಅಂತ ಮಾತ್ರ ನನಗೆ ಗೊತ್ತಾಗಿದೆ ಇದನ್ನು ನೋಡುವಾಗ. ಲೈಕ್ ಮೋಸ್ಟ್ ಪ್ರಾಬ್ಲಿ ಲೈಕ್ ಆ ದೇವ್ರ ಹೆಸರನ್ನ ಹೇಳ್ಬಿಟ್ಟು ನಾನು ಏನಾದರೂ ತಪ್ಪು ಹೇಳಿದೆ, ಇನ್ನೊಂದು ಯಾವುದೋ ದೇವ್ರನ್ನ ಹೇಳಿದೆ ಅಂತಂದರೆ ಇಟ್ ವೋಂಟ್ ಬಿ ಗುಡ್ ಅಲ್ಲ. ಹಾಗಾಗಿ ನಾನು ದೇವ್ರ ಹೆಸರನ್ನ ಮೆನ್ಷನ್ ಮಾಡ್ತಾ ಇಲ್ಲ, ಬಟ್ ಐ ನೋ ತಿರುಪತಿಯಲ್ಲಿರೋ ದೇವರು ಇದು ಅಂತ ಹೇಳ್ಬೋದು. ಸೊ ಇದು ಅಷ್ಟೇ, ಇದರಲ್ಲಿ ಎಲ್ಲ ಫುಲ್ಲು ಬೀಡ್ಸ್ ಬಂದಿದೆ ಆಯಿತಾ, ವೈಟ್ ಕಲರ್ದು. ಇದರಲ್ಲಿ ಸ್ವಲ್ಪ ಶೈನಿಂಗ್ ಕೂಡ ಆ್ಯಡ್ ಆಗಿದೆ, ಇಲ್ಲಿ ನೋಡಬಹುದು ನೀವು. ಸೊ ಬ್ಯಾಕ್ ಕ್ಯಾಮ್ರಾಯಿಂದ ನಾನು ಇನ್ನೊಂದು ಇಮೇಜ್ ಹಾಕಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬರ್ತಾ ಇದೆ. ನಾನು ಆರ್ಡರ್ ಮಾಡಿರೋದ್ರಲ್ಲಿ 3 ಪೀಸಸ್ಸಲ್ಲಿ ಇಯರಿಂಗ್ಸ್ ಇದೆ, ಇನ್ನು ಮಿಕ್ಕಿದ ಎರಡರಲ್ಲಿ ಇಲ್ಲ. ಸೊ ಇದು ನೋಡಿ, ಈ ಸಾರಿ ಆ್ಯಂಡ್ ಔಟ್ಫಿಟ್ ನಾನು ಏನು ಹಾಕೊಂಡಿದ್ದೀನಲ್ಲ ಇದ್ರ ಜೊತೆ ತುಂಬ ಚೆನ್ನಾಗಿ ಹೋಗ್ತಿದೆ. ಇದು ವೈಟ್ ಬ್ಲೌಸ್ ಆ್ಯಂಡ್ ಇದರಲ್ಲಿ ವೈಟ್ ಬೀಡ್ಸ್ ಇರೋದ್ರಿಂದ ಇಟ್ ಇಸ್ ಪರ್ಫೆಕ್ಟ್ಲಿ ಗೋಯಿಂಗ್ ವಿತ್ ದಿಸ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಸೊ ಯಾ, ದಿಸ್ ಇಸ್ ದ ನೆಕ್ಸ್ಟ್ ಒನ್. ಹೇಗಿದೆ ಅಂತ ನೋಡ್ಬೋದು ನೀವು. ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಥರ ಕತ್ತಕ್ಕೆ ಕೂರಲ್ಲ. ಯಾರಾದರೂ ದಪ್ಪ ಇದ್ದೀರಾ ಅಂತಂದರೆ ಅಂಥವರಿಗೆ ಕತ್ತಕ್ಕೆ ಕೂರುತ್ತೆ, ಇಲ್ಲಾಂದ್ರೆ ಒಂದು ಸ್ವಲ್ಪ ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಫುಲ್ ಹಾಕಿದಾಗ ಈ ಥರ ಬರುತ್ತೆ, ಬಟ್ ಕತ್ತಕ್ಕೆ ಕೂರೋದಾದರೆ ಚೋಕರ್ ಥರ ಆದರೆ ಚೆನ್ನಾಗಿರ್ತಿತ್ತು. ಸೊ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ಯಾರಾದರೂ ತುಂಬ ಈ ದೇವರನ್ನ ಬಿಲೀವ್ ಮಾಡ್ತೀರಾ ಆ್ಯಂಡ್ ಈ ದೇವ್ರು ತುಂಬ ಇಷ್ಟ ಅಂತಂದರೆ ಈ ಥರದ್ದು ಒಂದು ಪೀಸ್ನ ಹುಡುಕ್ತಾ ಇದ್ದೀನಿ, ನನಗೆ ದೇವರಿದ್ರೆ ಸಾಕು ನಾನು ತೊಗೊಬಿಡ್ತೀನಿ, ಹೇಗಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿರ್ತೀರಲ್ಲ, ಅಂಥವ್ರು ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಪರ್ಚೇಸಸ್. ಆ್ಯಂಡ್ ಇದೂ ಅಷ್ಟೇ, ಫಿನಿಶಿಂಗ್ ಎಲ್ಲ ವಾವ್ ಅನ್ನೋ ಥರ ಇಲ್ಲ, ಬಟ್ ಕೈಂಡ್ ಆಫ್ ಓಕೆ. ಓಕೆ ಗೈಸ್, ಈಗ 4 ಪೀಸಸ್ನ ನೋಡಿದ್ದೀವಿ. ಆ್ಯಂಡ್ ಫಿಫ್ತ್ ಜ್ಯುವೆಲ್ರಿ ಬಂದು ಇದು ಇನ್ವಿಸಿಬಲ್ ನೆಕ್ ಚೈನ್. ಅದರಲ್ಲಿ ಬರೀ ಪೆಂಡೆಂಟ್ ಥರ ಇರುತ್ತಲ್ವ, ಅದು ಮಾತ್ರ ವಿಸಿಬಲ್ ಇದೆ. ಇದನ್ನು ಅಷ್ಟೇ, ನಾವು ಗೌನ್ ಈ ಥರದಕ್ಕೆಲ್ಲ, ಲೆಹಂಗಾ ಈ ಥರದಕ್ಕೆಲ್ಲ ಪೇರ್ ಮಾಡ್ತೀವಿ ಅಂತಂದರೆ ದಿಸ್ ವಿಲ್ ಲುಕ್ ಸೂಪರ್ ಗುಡ್. ನೋಡಿ, ಈ ವೈಟ್ ಕಲರ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಯಾ, ಇದು ಇನ್ವಿಸಿಬಲ್ ನೆಕ್ ಪೀಸ್. ಸೊ ಈ 5 ಪೆಂಡೆಂಟ್ಸ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ನಾವು ಹಾಕಿದಾಗ ಅಷ್ಟೊಂದು ವಿಸಿಬಲ್ ಆಗಿರಲ್ಲ. ಸೊ ಓನ್ಲಿ ಇಟ್ ಇಸ್ ಕಾಲ್ಡ್ ಲೈಕ್ ಇನ್ವಿಸಿಬಲ್ ನೆಕ್ ಚೈನ್. ಓಕೆನಾ. ಆ್ಯಂಡ್ ಫೈನಲ್ ಒನ್ ಗೈಸ್, ಫೈನಲ್ ಒನ್. ಇದು ಕೂಡ ಅಮೇಜಿಂಗ್ ಆಗಿದೆ. ಸೆಕೆಂಡ್ ಒನ್ ಮತ್ತು ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ದಿಸ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಡೈಮಂಡ್ ಆ್ಯಂಡ್ ಐ ಆಮ್ ಕರೆಂಟ್ಲಿ ಇನ್ ಲವ್ ವಿತ್ ದಿಸ್ ಆಸ್ ವೆಲ್. ಇದನ್ನು ನಾನು ಇನ್ನೂ ಓಪನ್ ಮಾಡಿಲ್ಲ. ಇದು ಆ್ಯಕ್ಚುಲಾಗಿ ಏನು ಅಂದ್ಕೊಂಡೆ ಅಂತಂದರೆ ಒಂದು ಗೌನ್ ಹಾಕ್ಕೊಂಡು ಇದನ್ನು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಓಪನ್ ಮಾಡಿರಲಿಲ್ಲ. ಸೊ ಇದು ನೋಡಬಹುದು ನೀವು. ಇದ್ರ ಇಯರಿಂಗ್ ಅಂತೂ ಏನು ಸಖತ್ತಾಗಿದೆ ಗೊತ್ತಾ, ಪುಟ್ಟದಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಏನಂತಂದರೆ, ನನಗೆ ಈ ಥರ ಎಲ್ಲ ಸಣ್ಣದಾಗಿರುತ್ತಲ್ಲ ಇಯರಿಂಗ್ಸು, ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇದು ಲೈಕ್ ನನಗೇನೆ ಹೇಳಿ ಮಾಡಿಸಿರೋ ಥರ ಇದೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ನನ್ನ ಕಿವಿಯಲ್ಲಿ ಇಲ್ಲಿ ಜಾಸ್ತಿ ಜಾಗ ಇಲ್ಲ ಆಯಿತಾ ಕೆಳಗೆ, ಹಾಗಾಗಿ ಈ ಥರದ್ದೆಲ್ಲ ಹಾಕಿದಾಗ ನನಗೆ ಚೆನ್ನಾಗಿ ಕಾಣುತ್ತೆ ಚಿಕ್ಕದಾಗಿರೋದು ಹಾಕೊಂಡ್ರೆ. ಸೊ ಇದು ನೋಡಿ ಎಷ್ಟು ಡೀಟೇಲಿಂಗಾಗಿ ಕೊಟ್ಟಿದ್ದಾರೆ ಅಂತ, ಡಿಸೈನ್ ಎಲ್ಲ ಸೂಪರ್ ಅಲ್ಲ. ಓಕೆ, ಸೊ ಇದನ್ನು ಸಹ ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಇದು ತುಂಬ ರಿಚ್ ಲುಕ್ ಕೂಡ ಕೊಡುತ್ತೆ. ಇದು ಮತ್ತು ಆ ಗ್ರೀನ್ ಹರಳಿದ್ದು ತೋರಿಸಿದ್ನಲ್ಲ ನಾನು ಫಸ್ಟ್ ಒನ್ನು, ಸೊ ಅದು ಮತ್ತು ಇದು ತುಂಬ ರಿಚ್ ಲುಕ್ ಕೊಡುತ್ತೆ. ಇವಾಗ ಇಲ್ಲಿ ನೋಡಬಹುದು ನೀವು ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಸೊ ಯಾ, ಸೊ ಗೈಸ್ ಇಲ್ಲಿ ನೋಡ್ಬೋದು, ಇದು ಲೈಕ್ ಸೇಮ್ ಆಸ್ ಡೈಮಂಡ್ ಅಂತಲೇ ಹೇಳ್ಬೋದು ಆಯಿತಾ. ಬಿಕಾಸ್ ಇದೆಲ್ಲ ತುಂಬ ಡೀಟೇಲಿಂಗಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಫಿನಿಶಿಂಗ್ ಕೂಡ ಅಮೇಜಿಂಗ್ ಆಗಿದೆ ಆ್ಯಂಡ್ ಪ್ರೀಮಿಯಂ ಲುಕ್ ಕೊಡುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಅದರದ್ದೇ ಇಯರಿಂಗ್ಸ್ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ.
ನಾನು ಆ್ಯಕ್ಚುಲಿ ಹಿಂದೆ ನೀಟಾಗಿ ಕಟ್ಟಿಲ್ಲ ಆಯಿತಾ, ಐ ಮೀನ್ ಅದನ್ನು ಲಾಕ್ ಮಾಡಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೂಸ್ ಲೂಸ್ ಕಾಣ್ತಾ ಇದೆ. ನೀಟಾಗಿ ಎಲ್ಲ ಲಾಕ್ ಮಾಡಿದ್ರೆ ಅಲ್ವಾ ಅಮೇಝಿಂಗಾಗಿ ಕಾಣುತ್ತೆ. ಇನ್ನೂ ಅಷ್ಟೇ ಅಂಡರ್ ದ ಬಜೆಟ್ ಬಟ್ ಮಸ್ತ್ ಆಗಿದೆ. ಸೊ ಗೈಸ್, ಇಲ್ಲಿ ತನಕ ಕೊನೆ ತನಕ ಈ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಜ್ಯುವೆಲ್ರಿ ನಿಮಗೆ ಜಾಸ್ತಿ ಇಷ್ಟ ಆಯಿತು ಆ್ಯಂಡ್ ಯಾವುದನ್ನು ನೀವು ಪರ್ಚೇಸ್ ಮಾಡ್ಸಿದ್ದೀರಾ ಅಂತ ಕೂಡ ಹೇಳಿ. ಬಿಕಾಸ್ ನನಗೆ ಈ ಸೆಕೆಂಡ್ ಒನ್ ಗ್ರೀನ್ ಹರಳಿದ್ದು ತೋರಿಸಿದ್ನಲ್ಲ ವಿತ್ ಇಯರಿಂಗ್ಸ್ ಇರೋದು, ಇದು ಆ್ಯಂಡ್ ಇದು, ದೀಸ್ ಟು ಆರ್ ಮೈ ಮೋಸ್ಟ್ ಫೇವ್ರೇಟ್ ಒನ್ಸ್. ಸೊ ತುಂಬ ಅಮೇಝಿಂಗ್ ಆಗಿದೆ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಆ್ಯಂಡ್ ಫಿನಿಶಿಂಗ್ ಕೂಡ ಮಸ್ತ್ ಆಗಿದೆ ಇದೆರಡು. ಸೊ ಲೈಕ್ ಇದೆರಡು ಏನಾದರೂ ನಿಮ್ಗೆ ಇಷ್ಟ ಆಯಿತು, ನಿಮಗೆ ತಗೋಬೇಕು ಅಂತ ಅನ್ಕೊಳ್ತಿದ್ದೀರಾ ಅಂತಂದರೆ ಐ ವುಡ್ ಸೇ ಕಣ್ಣು ಮುಚ್ಕೊಂಡು ಹೋಗಿ ಪರ್ಚೇಸ್ ಮಾಡಿ. ಬಿಕಾಸ್ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋದು ಸಿಗೋದೇ ಇಲ್ಲ. ಬೇರೆದೆಲ್ಲ ತಗೊಳ್ತಿದ್ದೀರಾ ಅಂತಂದರೆ ಥಿಂಕ್ ಟ್ವೈಸ್ ಆ್ಯಂಡ್ ಗೆಟ್ ಇಟ್ ಆಯಿತಾ. ಬಿಕಾಸ್ ಎಲ್ಲಾದು ಪ್ರೀಮಿಯಂ ಕ್ವಾಲಿಟಿ ಇರಲ್ಲ, ಒಂದೊಂದು ಸಲ ಕೆಲವೊಂದು ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ. ಹಾಗಾಗಿ ನಾವು ಡಿಸೈಡ್ ಮಾಡಿ, ನಾವು ಥಿಂಕ್ ಮಾಡಿ ನಮ್ಗೆ ಓಕೆನಾ ಅಂತ ಯೋಚನೆ ಮಾಡಿ ತೊಗೊಂಡ್ರೆ ಅಲ್ವಾ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತಗೊಂಡವರಿಗೆ. ಹಾಗಾಗಿ ನೋಡಿಬಿಟ್ಟು ತೊಗೊಳ್ಳಿ ಆಯಿತಾ. ಓಕೆ ಗೈಸ್, ಇವತ್ತಿನ ಜ್ಯುವೆಲ್ರಿ ಹಾಲ್ ವಿಡಿಯೋ ಇದಾಗಿತ್ತು ಆ್ಯಂಡ್ ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಈ ಥರ ಆಲ್ ವೀಡಿಯೋಸು ಅಷ್ಟೇ ತುಂಬಾ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ. ಬನ್ನಿ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಬಂದಿದೆ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.